ಶಾಸಕ ಶ್ರೀನಿವಾಸ್ ಗೌಡಗೆ ಮೊದಲೇ ಸಹವಾಸ ಸರಿ ಇರಲಿಲ್ಲ. ರಮೇಶ್ ಕುಮಾರ್ ಇವನಿಗೆ ಗುರು ಅಲ್ವೇ, ಇನ್ನೇನು ಕಲಿಯೋಕೆ ಸಾಧ್ಯ? ಶ್ರೀನಿವಾಸ್ ಗೌಡ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಎಚ್.ಡಿ. ಕುಮಾರಸ್ವಾಮಿ ಅವರು ಶ್ರೀನಿವಾಸ್ ಗೌಡರ ವಿರುದ್ಧ ಮಾತಾಡಿದ್ದು, ಮೊದಲೇ ಅವ್ರಿಗೆ ಸಹವಾಸ ಸರಿ ಇಲ್ಲ, ರಮೇಶ್ ಕುಮಾರ್ ಇವನಿಗೆ ಗುರು ಅಲ್ವೇ, ಇನ್ನೇನು ಕಲಿಯಕ್ಕೆ ಸಾಧ್ಯ? ಅಂದರೆ ಗುರು ಶಿಷ್ಯರ ಥರ, ಗುರು ಹೆಂಗೋ ಶಿಷ್ಯ ಹಂಗೆ ಅಂತ ಇಂಡೈರೆಕ್ಟ್ ಆಗಿ ಶ್ರೀನಿವಾಸ್ ಗೌಡ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಗ್ದಾಳಿಯ ಮಾತಿದು. ಕಳೆದ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡೋಕ್ಕೆ ವಿರೋಧಿಸಿದ್ದೆ, ಇವನ ಬ್ಯಾಕ್ ಗ್ರೌಂಡ್ ನೋಡಿ ಟಿಕೆಟ್ ಕೊಡೋದಿರೋ ನಿರ್ಧಾರ ಮಾಡಿದ್ದೆ, ಆದರೆ ಆ ಭಾಗದ ಪಕ್ಷದ ಪ್ರಮುಖರ ಒತ್ತಡದಿಂದ ಟಿಕೆಟ್ ಕೊಟ್ಟಿದ್ದೆ. ಮಾಧ್ಯಮಗಳ ಬಗ್ಗೆ ಆತ ಹೇಳಿರೋದಕ್ಕೆ ಜನ ಪಾಠ ಕಲಿಸ್ತಾರೆ. ಕೋಲಾರ ಜಿಲ್ಲೆಯ ಜನರ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ನ್ಯೂಸ್ 18 ಕನ್ನಡಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಎಕ್ಸ್ಕ್ಲೂಸಿವ್ ಮಾತು. ನನ್ನ ಸಾಧ್ಯವಾಗಿ ಕೃಷ್ಣ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಾಡ್ಸಿದ್ರು. ಏನ್ ಮಾತಾಡಿದ್ರು ನೋಡೋಣ. ಓವರ್ ಟು ಯು ಕೃಷ್ಣ. ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ. ಸರ್, ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದ ಅಂದ್ರೆ ಬಂಡಾಯ ಶಾಸಕರು ನಾಲಿಗೆ ಅರಿಬಿಟ್ಟಿದ್ದಾರೆ. ಎಲ್ಲೊಂದು ಕಡೆ ಅಂದ್ರೆ ಅಡ್ಡ ಮತದಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರೆ ಚಪ್ಪಲಿ ಆಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ನಾನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆ ವ್ಯಕ್ತಿಗೆ ಟಿಕೆಟೇ ಕೊಡಬಾರದು ಅಂತ ಇದ್ದವನು. ನಾನು ಅದಕ್ಕೆ ಭಾಳ ವಿರೋಧ ಇದ್ದೆ. ಕಳೆದ ಬಾರಿ ಇವ್ರ ನಡವಳಿಕೆಗಳು ನನಗೆ ಗೊತ್ತಿತ್ತು. ಈ ಮನುಷ್ಯನ ಸಂಪೂರ್ಣ ಬ್ಯಾಕ್ಗ್ರೌಂಡ್ ನಾನೇನು ಅರ್ತಿದ್ದೆ. ಅವ್ರಿಗೆ ಸೀಟೇ ಕೊಡಬಾರದು ಅನ್ನೋದು ನನ್ನ ಪಕ್ಷದಲ್ಲಿ ನಿರ್ಧಾರ ಮಾಡಿದ್ದೆ. ಆದರೆ ಕೊನೆಗೆ ಕೋಲಾರದ ಕೆಲವು ಪ್ರಮುಖ ನಾಯಕರು ಇಲ್ಲ, ದಯವಿಟ್ಟು ಇದು ಒಂದು ಚುನಾವಣೆ ಕ್ಷಮಿಸಿ, ದಯವಿಟ್ಟು ಈ ಸಲ ಬಿ ಫಾರಂ ಕೊಡಿ, ಅವ್ರ ಹಿಂದೆ ನಡೆದಂಥ ತಪ್ಪುಗಳು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಅವ್ರನ್ನ ನಾವು ಇವತ್ತು ಕಂಟ್ರೋಲ್ ಇಟ್ಕೋತೀವಿ ಅಂತಕ್ಕಂಥ ಮನವಿ ಮಾಡಿ ದೇವೇಗೌಡರಿಂದ ಬಿ ಫಾರಂ ತೆಗೆದುಕೊಂಡು ಹೋಗಿದ್ದು. ಆ ವ್ಯಕ್ತಿಯ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು, ಆ ವ್ಯಕ್ತಿಯ ನಡವಳಿಕೆಗಳು. ಆ ವ್ಯಕ್ತಿಯಿಂದ ಇದಕ್ಕಿಂತ ನೀವೇ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆ ವ್ಯಕ್ತಿ ಹಣ ಬರೋ ಬ್ಯಾಕ್ಗ್ರೌಂಡ್ ಗೊತ್ತಿದೆ ನನಗೆ. ಅದಕ್ಕೆ ನಿಮಗೆ ಏನು ಇವತ್ತು ಆ ಪದ ಬಳಸಿದ್ದಾರೆ, ಆ ಪದ ಬಳಸಿರ್ತಕ್ಕಂಥ ವ್ಯಕ್ತಿಗೆ ಕೋಲಾರದ ಜನತೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಒಬ್ಬನಿಗಲ್ಲ ಕಾಂಗ್ರೆಸ್ಗೆ ತೋರಿಸ್ತಾರೆ. ನಿಮಗೇನೋ ಒಂದು ತೋರಿಸ್ತೀನಿ ಅಂದರು, ಆ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರದ ಜಿಲ್ಲೆಯ ಜನತೆ ತೋರಿಸಿ ಮನೆಗೆ ಕಳಿಸ್ತಾರೆ. ಬನ್ನಿ. ಶ್ರೀನಿವಾಸ್ ಗೌಡರು ನಿಮ್ಮ ಪಕ್ಷದಲ್ಲಿದ್ದಾಗ ಚೆನ್ನಾಗಿದ್ರು, ಇಲ್ಲೊಂದು ಕಡೆ ಈಗ ನಿರ್ಧಾರ ಮಾಡಿದ್ದಾರೆ ಬೇರೆ ಪಕ್ಷಕ್ಕೆ. ಹೋಗಿರೋ ಸಹವಾಸ ಮೊದಲೇ ಸಹವಾಸ ಸರಿ ಇರಲಿಲ್ಲ, ಈಗ ಹೋಗಿರೋ ಸಹವಾಸ ಇದೆ. ಯಾಕೆಂದರೆ ರಮೇಶ್ ಕುಮಾರ್ ಅವ್ರ ಗುರುಗಳಲ್ವೇ, ರಮೇಶ್ ಕುಮಾರ್ ಅಲ್ವೇ ಗುರುಗಳು, ಅವರಿಗೆ ಎಲ್ಲ ಐಡಿಯಾ ಕೊಡೋರು. ಒಂದು ಸಲ ಟಿ ವಿ ಚಾನಲ್ ಆಫೀಸ್ಗೆ ಹೋಗಿ ಶೂನಲ್ಲಿ ಹೊಡಿತೀನಿ ಅಂತ ಹೋಗಿರಲಿಲ್ಲ, ನುಗ್ಗಿರಲಿಲ್ವ ದನ ನುಗ್ದಂಗೆ. ಅದಷ್ಟೇ ಅಲ್ಲ, ವಿಧಾನಸಭೆ ಕಲಾಪದಲ್ಲಿ ಒಂದು ಬಾರಿ 2006-07ರಲ್ಲಿ ಇದೇ ರಮೇಶ್ ಕುಮಾರ್ ನಮಗೆಲ್ಲ ಬುದ್ಧಿ ಹೇಳೋರು. ಆ ಡಿ.ಟಿ. ಜಯಕುಮಾರ್ ಅಂತ ಹೇಳಿ ಒಬ್ಬ ಮಂತ್ರಿ ಇದ್ರಲ್ಲ, ಬಾವಿ ಒಳಗೆ ನುಗ್ಗಿ ಐ ವಿಲ್ ಕಿಲ್ ಯು ಬಾಸ್ಟರ್ಡ್ ಅಂತ ನುಗ್ಗಿದ್ರು. ಇಂಥ ವ್ಯಕ್ತಿಯಿಂದ ಇವನು ಇನ್ನೇನು ಕಲಿತಾನೆ ಈ ಮನುಷ್ಯ? ಕಲ್ತಿರೋದು ಅದನ್ನೇ. ಬನ್ನಿ. ಗುಬ್ಬಿ ಶ್ರೀನಿವಾಸ್ ಅವರು ಕೈ ಕೊಟ್ರ ಸರ್ ಕೊನೆ ಕ್ಷಣದಲ್ಲಿ ಅಂತ? ಗುಬ್ಬಿ ಶ್ರೀನಿವಾಸು ಕೈ ಕೊಟ್ಟಿದ್ದು ಗೊತ್ತಿತ್ತು ನನಗೆ ಗೊತ್ತಿತ್ತು ಅದು. ನಾನು ನಿನ್ನೆ ರಾತ್ರಿನೂ ನಾನೇ ಫೋನ್ನಲ್ಲಿ, ನೋಡಪ್ಪ ನನಗೇನು ಬೇಜಾರಿಲ್ಲ, ನೀನು ಓಟ್ ಹಾಕಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು, ನಾನೇ ಹೇಳಿದ್ದೇನೆ. ಇಲ್ಲಿ ಬಂದು ಖಾಲಿ ಬ್ಲ್ಯಾಂಕ್ ಬ್ಯಾಲೆಟ್ ಪೇಪರ್ ಹಾಕಿ ಮಾಧ್ಯಮಗಳ ಮುಂದೆ JDS ಕೋಟ್ ಹಾಕಿದ್ದೀನಿ ಅಂತ ಹೇಳ್ತಕ್ಕಂಥ ಇವ್ರ ನಡವಳಿಕೆ ಇದೆಯಲ್ಲ, ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ. ಬನ್ನಿ. ಇದಿಷ್ಟು ಎಚ್.ಡಿ. ಕುಮಾರಸ್ವಾಮಿ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ, ಜಿವಿ, ನ್ಯೂಸ್ 18 ಕನ್ನಡ, ವಿಧಾನಸೌಧ. ನ್ಯೂಸ್ ಮುಂದುವರಿತ ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ